ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಬಂದಿರೋ ಅಂತಹ ನ್ಯೂಸ್ ಆಗಿರುತ್ತೆ ಇದು. ಸೊ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡ್ಕೊತಾ ಇದ್ದೀರಾ, ಹಾಗೆಯೇ ಮುಂದೆನೂ ಕೂಡ ಇನ್ನೂ 2 ವರ್ಷ ಇದರ ಲಾಭವನ್ನು ಯಾರು ಪಡ್ಕೊಳ್ಬೇಕು ಅಂತ ಇದ್ದೀರಾ ಅವರೆಲ್ಲರೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಡಿಯೋ. ಯಾಕೆ ಅಂತಂದರೆ ನೀವು ಇದನ್ನು ಮಾಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಹಣ ಏನು ಬರ್ತಾ ಇದೆ ಅದು ಬರೋದಿಲ್ಲ. ಓಕೆನಾ. ಇದು ಖುದ್ದಾಗಿ CM ಆದಂತಹ DK ಶಿವಕುಮಾರ್ ಸರ್ ಅವರೇ ಹೇಳಿರೋ ಅಂತಹ ಒಂದು ಮಾತಾಗಿರುತ್ತೆ. ಹಾಗಾಗಿ ಇದೊಂದು ಅಫಿಷಿಯಲ್ ಅಪ್ಡೇಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಹಣ ಏನು ಈ 3 ವರ್ಷ ಬಂತು, ಸೊ ಅದು ಕಂಟಿನ್ಯೂ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಕಂಟಿನ್ಯೂ ಆಗುತ್ತೆ. ಯಾವುದೇ ಗ್ಯಾರಂಟಿ ಯೋಜನೆಗಳು ಕೂಡ ಸ್ಟಾಪ್ ಆಗೋದಿಲ್ಲ ಹಾಗಂತ DK ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ. ಓಕೆನಾ. ಸೊ ಯಾವುದೇ ಗ್ಯಾರಂಟಿಗಳು ಕೂಡ ಸ್ಟಾಪ್ ಆಗೋದಿಲ್ಲ, ಆದರೆ ಕೆಲವೊಂದಷ್ಟು ಚೇಂಜಸ್ನ ಅವರು ತರ್ತಾ ಇದ್ದಾರೆ. ಈಗ ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಏನು ಚೇಂಜಸ್ ಆಗಿದೆ ಅಂತಂದರೆ ನಿಮಗೆ ಒಂದು ವೀಕಿಂದ ಅಪ್ಡೇಟ್ ಬಂದಿರುತ್ತೆ. ನೀವು ನ್ಯೂಸ್ಗಳಲ್ಲಿ ಹಾಗೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ತೀರ. ಬಯೋಮೆಟ್ರಿಕ್ಕನ್ನು ಕೊಡಬೇಕು ಅಂತಂದರೆ ನಿಮ್ಮ ಇಂಪ್ರೆಷನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ನ್ಯೂಸ್ ಬಂದಿತ್ತು. ಆದರೆ ಈಗ ಅದು ಚೇಂಜ್ ಆಗಿದೆ. ಯಾರೆಲ್ಲ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಹಾಗೆಯೇ ಗೃಹ ಜ್ಯೋತಿಯನ್ನು ಬಳಸ್ಕೊಳ್ತಾ ಇದ್ದೀರಾ, ಸೊ ಅವರು ಎಲ್ಲರಿಗೂ ಕೂಡ ಒಂದು ಬಿಗ್ ಅಪ್ಡೇಟ್ ಏನು ಅಂತಂದರೆ ನೀವು ಮತ್ತೆ ಇನ್ನೊಂದು ಸರ್ತಿ ಹೊಸದಾಗಿ ಅರ್ಜಿಯನ್ನು ಹಾಕಬೇಕಾಗತ್ತೆ. ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಈ 2 ಸ್ಕೀಮ್ಗೂ ಕೂಡ ಹೊಸದಾಗಿ ಅರ್ಜಿಯನ್ನು ಹಾಕಬೇಕಾಗತ್ತೆ. ಈ ರೀತಿ ಯಾಕೆ ಮಾಡಿದ್ರು ಅಂತ ಅಂದರೆ ಗೃಹಲಕ್ಷ್ಮಿ ಹಣವನ್ನು ತುಂಬ ಜನ ಅಂದರೆ ಈಗ ಟ್ಯಾಕ್ಸ್ ಪೇ ಮಾಡ್ತಿರೋ ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಒಂದೇ ಮನೆಯಲ್ಲಿ 2 ಯಜಮಾನಿ ಅವರಿಗೆ ಈ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಹಾಗೆಯೇ ಸತ್ತಂತಹ ಏನು ಜನಗಳ ಹೆಸರಲ್ಲೂ ಕೂಡ ಈ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಹಾಗಾಗಿ ಅದೆಲ್ಲನೂ ಕೂಡ ಈ ಅಕ್ರಮಗಳನ್ನು ತಡಿಬೇಕು ಅಂತ ಹೇಳಿಬಿಟ್ಟು ಈ ಏನು ಹೊಸದಾಗಿ ಅರ್ಜಿಯನ್ನು ಕರೆದಿರೋ ಅಂಥದ್ದು. ಹಾಗೆಯೇ ಗೃಹ ಜ್ಯೋತಿ ಯಾಕೆ ಹೊಸದಾಗಿ ಅರ್ಜಿಯನ್ನು ಕರೆದಿದ್ದಾರೆ ಅಂತ ಅಂದರೆ ಈಗ ವಾಸ ಮಾಡೋದಕ್ಕೆ ಒಂದು 200 ಯೂನಿಟ್ ಕರೆಂಟನ್ನು ಏನು ಫ್ರೀಯಾಗಿ ಕೊಟ್ಟಿದ್ರು, ಇದನ್ನು ಕಮರ್ಷಿಯಲ್ ಪರ್ಪಸ್ಗೆ ಅಂತಂದರೆ ಯಾವುದಾದ್ರೂ ವ್ಯಾಪಾರ ವ್ಯವಹಾರ ಇಂಥದಕ್ಕೆಲ್ಲನೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಹೊಸದಾಗಿ ಅರ್ಜಿಯನ್ನು ಕರೆದಿದ್ದಾರೆ. ಈ ಎಲ್ಲ ಅಕ್ರಮವನ್ನು ತಡೆಯೋದ್ರಿಂದ ಸರ್ಕಾರದ ಹಣ ಪೋಲಾಗೋದು ನಿಲ್ಲುತ್ತೆ ಅಂತ ಹೇಳಿಬಿಟ್ಟು ಹೊಸ ಅರ್ಜಿಯನ್ನು ಕರೆದಿರೋ ಅಂಥದ್ದು. ಹಾಗೆ ಅರ್ಜಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲನೂ ಕೂಡ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಬಂದ ತಕ್ಷಣ ನಾನು ಅಪ್ಡೇಟ್ ಕೊಡ್ತೀನಿ. ಓಕೆನಾ. ಗೃಹಲಕ್ಷ್ಮಿ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಹಾಕಬೇಕು, ಆಲ್ಮೋಸ್ಟ್ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಈ ರೀತಿ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸೋ ರೀತಿ ಇರುತ್ತೆ. ಸೊ ನೆಕ್ಸ್ಟು ಅಲ್ಲಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ. ಆದರೆ ಈಗ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇಲ್ಲ. ಯಾವ ರೀತಿ ಹಾಕೋದು, ಎಲ್ಲಿ ಹಾಕೋದು, ಏನೆಲ್ಲ ದಾಖಲೆಗಳು ಬೇಕು, ಇದು ಯಾವುದೂ ಕೂಡ ಇನ್ನೂ ಅಪ್ಡೇಟ್ ಬಂದಿಲ್ಲ. ಬಂದ ತಕ್ಷಣ ನಿಮಗೆ ತಿಳಿಸ್ತೀನಿ. ಗೃಹಲಕ್ಷ್ಮಿ ರಿಲೇಟೆಡ್ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ಇನ್ನು ಮುಂದೆ ನನ್ನ ಚಾನಲಲ್ಲಿ ಬರುತ್ತೆ. ಸೊ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರ್ಯಾರಿದ್ದಾರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಅವ್ರಿಗೆಲ್ಲರೂ ಕೂಡ ಶೇರ್ ಮಾಡಿ. ಸೊ ಎಲ್ಲ ಅಪ್ಡೇಟು ಕೂಡ ನಿಮಗೆ ಬರಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.